ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶನಿವಾರ ಸಾಯಂಕಾಲ 7 ಗಂಟೆಯ ನಂತರ ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಧೂಪವನ್ನು ಹಾಕ್ಕೊಳ್ಳಿ. ಧೂಪ ಹಾಕುವಂತಹ ಪದ್ಧತಿ ಅನಾದಿ ಕಾಲದಿಂದ ಬಂದಿರುವಂಥದ್ದು. ನಮ್ಮ ಗುರು ಹಿರಿಯರು ಈ ಪ್ರಕಾರದಲ್ಲಿ ಧೂಪವನ್ನು ಹಾಕ್ಕೊಂಡು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಹೊರಗಡೆ ಕೆಡುತ್ತಿದ್ದರು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಕೆಟ್ಟ ಶಕ್ತಿಗಳ ಸಂಚಾರವಿರುತ್ತದೆ. ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು, ಮಾಟಮಂತ್ರ, ಏನೇ ಸಮಸ್ಯೆಗಳಾಗಿರಲಿ, ಕಣ್ಣು ದೃಷ್ಟಿಯಾಗಿರಲಿ, ನರದೃಷ್ಟಿಯಾಗಿರಲಿ, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ಧೂಪಕ್ಕಿದೆ. ಅದ್ಭುತವಾದಂತಹ ಧೂಪ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಧಾನ್ಯತೆ ಇರುವಂತಹ ಧೂಪವಿದು. ಈ ವಸ್ತುಗಳು ಬಹಳ ಸುಲಭವಾಗಿ ನಮಗೆ ಲಭಿಸುವಂಥವು. ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಧೂಪ ಹಾಕುವುದರಿಂದ ಕೆಲವೇ ನಿಮಿಷಗಳಲ್ಲಿ ಮನೆಯಿಂದ ಕೆಟ್ಟ ಶಕ್ತಿಗಳು ಹೊರಹೋಗುತ್ತದೆ. ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನಾವು ತಿಳಿದೋ ತಿಳಿದೇ ಏನು ಕೆಟ್ಟ ಶಕ್ತಿಗಳನ್ನು ಮನೆಗೆ ಕರೆದುಕೊಂಡು ಬಿಡ್ತೀವಿ. ಕೆಲವೊಮ್ಮೆ ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ, ಏನಾದರೂ ಯಾರಾದರೂ ಮಾಟ ಮಾಡಿ ಹಾಕಿರ್ತಾರೆ, ನಿಂಬೆ ಹಣ್ಣನ್ನು ಮಂತ್ರಿಸಿ ಹಾಕಿರ್ತಾರೆ, ಮೊಟ್ಟೆಯನ್ನು ಹೊಡೆದಾಕಿರ್ತಾರೆ, ಮೆಣಸಿನಕಾಯಿ, ಈ ರೀತಿ ಪ್ರಕಾರದಲ್ಲಿ ದೃಷ್ಟಿಯನ್ನು ತೆಗೆದು 3 ರಸ್ತೆ ಕೂಡುವಂತಹ ಜಾಗದಲ್ಲೂ ಎಲ್ಲೋ ಒಂದು ಕಡೆ ಹಾಕಿರ್ತಾರೆ. ಅದನ್ನು ತುಳಿದು ಬಿಡ್ತೀವಿ. ಇನ್ನೊಬ್ಬರಿಗೆ ಬಂದಿರುವ ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅವರು ಪರಿಹಾರ ಮಾಡಿರುವಂಥದ್ದನ್ನು ನಾವು ತುಳಿದಂಥ ದಾಟಿದಂಥ ಸಂದರ್ಭದಲ್ಲಿ ಆ ಕೆಟ್ಟ ಶಕ್ತಿಗಳು ನಮ್ಮ ಮನೆಗೆ ಬಂದಿರುತ್ತದೆ. ಈ ಅಗೋಚರ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಸ್ನೇಹಿತರೆ, ಆದರೆ ಮನೆಗೆ ವಿಪರೀತವಾದಂತಹ ಕಷ್ಟಗಳನ್ನು ತಂದು ಕೊಡ್ತವೆ, ಧನನಷ್ಟವನ್ನು ಮಾಡ್ತವೆ, ಆರೋಗ್ಯದಲ್ಲಿ ಸಮಸ್ಯೆಯನ್ನು ತಂದು ಕೊಡ್ತವೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಯನ್ನು ಮಾಡ್ತವೆ, ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ, ಕುಟುಂಬದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಮಲಗೋದಕ್ಕೆ ಆಗಲ್ಲ, ಕೆಟ್ಟ ಕೆಟ್ಟ ಕನಸುಗಳಾಗ್ತಾ ಇರುತ್ತೆ, ಗಂಡ ಹೆಂಡತಿ ನಡುವೆ ವಿಪರೀತವಾದಂತಹ ಬಿರುಕುಗಳು, ಜಗಳ, ಕದನಗಳಾಗ್ತಾ ಇರುತ್ತೆ, ಏನಾದರೂ ಸಮಸ್ಯೆ ಮನೆಯಲ್ಲಿ ಆಹಾರದ ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ, ಮನೆಯಲ್ಲಿ ಆಹಾರ ಕೆಡುವಂಥದ್ದು ಇರುತ್ತೆ, ಕೆಟ್ಟ ಕೆಟ್ಟ ವಾಸನೆಗಳು ಬರ್ತಾ ಇರುತ್ತೆ, ಮನೆಯಲ್ಲಿ ಯಾವುದರಲ್ಲೂ ನೆಮ್ಮದಿ ಇರಲ್ಲ, ಎಲ್ಲದರಲ್ಲೂ ಕಷ್ಟವನ್ನು ಅನುಭವಿಸಿ ಸಾಕಾಗಿ ಹೋಗ್ಬಿಟ್ಟಿರುತ್ತದೆ. ಈ ರೀತಿ ಆಗ್ತಾ ಇದೆ ಅಂದಾಗ ನಿಮಗೆ ಇದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತದೆ. ಯಾಕೆ ಈ ರೀತಿ ನಮಗೆ ಆಗ್ತಾ ಇದೆ? ನಮ್ಮ ಮನೆಯಲ್ಲಿ ಏನಕ್ಕೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ? ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ವಲ್ಲ, ಏನು ಮಾಡಬೇಕು ಅಂತ ತೋಚದೆ ಸಾಕಷ್ಟು ಗೊಂದಲಕ್ಕೀಡಾಗಿ ಬಿಡ್ತೀರಾ. ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ನಮಗೆ ತಿಳಿಯದೆ ನಾವು ಮಾಡಿದಂಥ ಕೆಲವೊಂದು ತಪ್ಪುಗಳು ಕೂಡ ಇದಕ್ಕೆಲ್ಲವೂ ಕೂಡ ಕಾರಣ ಆಗುತ್ತೆ. ಹೀಗಿರಬೇಕಾದ್ರೆ ಇದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದರ ಅರಿವೇ ನಮಗೆ ಇರುವುದಿಲ್ಲ. ಸರಿಯಾದ ರೀತಿಯಲ್ಲಿ ನಾವು ಮನೆಯನ್ನು ನಿಭಾಯಿಸಿಕೊಂಡು ಹೋಗಬೇಕಾಗುತ್ತದೆ. ಮನೆಯಲ್ಲಿ ಮುಖ್ಯವಾಗಿ ಗೃಹಿಣಿಯರು ಇದನ್ನು ನಿಭಾಯಿಸಬೇಕಾಗುತ್ತದೆ. ಹೊರಗಡೆಯಿಂದ ಗಂಡ ದುಡಿದು ತಂದು ಮನೆಗೆ ಸಂಪಾದನೆಯನ್ನು ತಂದು ಹಾಕಿ ಮನೆಯನ್ನು ನೋಡಿಕೊಂಡಿರುವಂತಹ ಗಂಡ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಯಾಕೆ ನಮಗೆ ಈ ರೀತಿ ಆಗ್ತಾ ಇದೆ? ದುಡಿಮೆ ಸರಿಯಾಗಿ ಬರ್ತಾ ಇಲ್ವಲ್ಲ, ಕಷ್ಟಗಳಾಗ್ತಾ ಇದೆ ಅಂದಾಗ ಹೆಣ್ಣು ಮಕ್ಕಳು, ಗೃಹಿಣಿಯರು ಎಚ್ಚೆತ್ತುಕೊಂಡು ಈ ಪ್ರಕಾರದಲ್ಲಿ ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡಿಕೊಳ್ಳೋದನ್ನು ಮನೆಯಲ್ಲಿ ತಿಳಿದುಕೊಳ್ಬೇಕು. ಇದನ್ನು ನಾವು ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಂತೂ ಆಗೋದಿಲ್ಲ. ಮನೆಯಲ್ಲಿರೋ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತೆ. ಸ್ನೇಹಿತರೆ, ನಿವಾರಣೆ ಮಾಡುವಂತಹ ಶಕ್ತಿ ನಾವು ಉಪಯೋಗಿಸುವಂತಹ ಈ ಪದಾರ್ಥಗಳಿವೆ. ಇವೆಲ್ಲ ಪ್ರಕೃತಿ ದತ್ತವಾಗಿ ನಮಗೆ ಲಭಿಸಿರುವಂತಹ ಅಭೂತಪೂರ್ವವಾದಂತಹ ವಸ್ತುಗಳು. ಇವನ್ನು ನಾನಾ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂತೀವಿ. ದೈವಿಕ ಶಕ್ತಿ ಇರುವ ಈ ವಸ್ತುಗಳನ್ನು ನಾವು ಉಪಯೋಗಿಸಿಕೊಂಡು ಪ್ರಕಾರದಲ್ಲಿ ನಾವು ಈ ಒಂದು ಧೂಪವನ್ನು ಹಾಕ್ಕೊಳ್ಳೋದ್ರಿಂದ ಆ ದುಷ್ಟಶಕ್ತಿಗಳು ಮನೆಯಲ್ಲಿ ನಿಲ್ಲೋದಿಲ್ಲ. ಧೂಪಕ್ಕೆ ದುಷ್ಟಶಕ್ತಿಗಳು ಮನೆಯಿಂದ ಹೆದರಿಕೊಂಡು ಹೋಗುತ್ತದೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಈ ಧೂಪವನ್ನು ನೀವು ವಾರ ವಾರ ಹಾಕ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ವಿಪರೀತವಾದಂತಹ ಕಷ್ಟ ಇದೆ, ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ನನಗೆ ಬದುಕೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ಕಷ್ಟ ಇದೆ, ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ, ಕಷ್ಟಗಳು ಬರ್ತಾ ಇದೆ, ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ, ದುಡಿದದ್ದನ್ನೆಲ್ಲ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ, ಎಷ್ಟು ಹಣ ಖರ್ಚು ಮಾಡಿದರೂ ಕೂಡ ಆರೋಗ್ಯ ಸುಧಾರಿಸ್ತಾ ಇಲ್ಲ, ಯಾವುದೇ ದೇವರಿಗೆ ಕೈ ಮುಗಿದ್ರೂ ಕೂಡ ನಮಗೆ ಯಾವುದೇ ರೀತಿ ಲಾಭ ಆಗ್ತಾ ಇಲ್ಲ, ದೇವರು ನಮ್ಮನ್ನು ಚೆನ್ನಾಗಿ ಕಾಪಾಡ್ತಾ ಇಲ್ಲ. ಹೀಗಿರಬೇಕಾದ್ರೆ ಕೆಟ್ಟ ಶಕ್ತಿ ಮನೆಯಿಂದ ಹೊರಗಡೆ ಹೋಯಿತು ಅಂದ್ರೇ ಆ ಮನೆಗೆ ದೈವಶಕ್ತಿ ಬರುತ್ತದೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ.
ಸ್ನೇಹಿತರೆ, ಹೀಗಿರಬೇಕಾದ್ರೆ ಇಂತಹ ಕೆಟ್ಟ ಶಕ್ತಿಗಳು ಕಣ್ಣು ದೃಷ್ಟಿ, ಈ ಕಣ್ಣು ದೃಷ್ಟಿ ಅನ್ನೋದು ಕೂಡ ಬಹಳ ನಮಗೆ ತೊಂದರೆಯನ್ನು ತಂದು ಕೊಡುತ್ತದೆ. ಸ್ನೇಹಿತರೆ, ಕಣ್ಣು ದೃಷ್ಟಿಗೆ ಕಲ್ಲೇ ಸಿಡೀತು ಅಂತ ನಮಗೆ ಗಾದೆಯೇ ಇದೆ. ಕಣ್ಣು ದೃಷ್ಟಿಯನ್ನು ನಾವು ಮುಖ್ಯವಾಗಿ ನಿವಾರಣೆ ಮಾಡಿಕೊಳ್ಬೇಕು. ಅಕ್ಕಪಕ್ಕದವರಾಗಿರಲಿ, ಕುಟುಂಬದವರಾಗಿರಲಿ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿರುವಂಥರೇ ಆಗಿರಬಹುದು, ಹೀಗೆ ನಿಮಗೆ ಕಣ್ಣು ದೃಷ್ಟಿ ಬೀರೋದು ಸಹಜವಾಗಿರುತ್ತದೆ. ನೀವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲರೂ ಹೋದಾಗ ಅಥವಾ ನೀವು ಮನೆಗೆ ಏನಾದರೂ ಕೊಂಡು ತಂದಾಗ ನಿಮ್ಮ ಮನೆ ನೋಡಿ, ನಿಮ್ಮ ಒಂದು ಸಂಸಾರವನ್ನು ನೋಡಿ, ನಿಮ್ಮ ಒಂದು ಖುಷಿಯನ್ನು ನೋಡಿ ಕಣ್ಣು ದೃಷ್ಟಿ ಬೀರುವಂಥದ್ದು, ಹೊಟ್ಟೆ ಕಿಚ್ಚನ್ನು ಬೀಡುವಂಥದ್ದು, ಅಥವಾ ನಿಮ್ಮ ಮನೆಗೆ ಯಾರೋ ಬಂದಾಗ ನೀವಿರುವ ನಿಮ್ಮ ಕುಟುಂಬವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು, ನೆಗೆಟಿವ್ ಪೀಪಲ್ಸ್ ನಮ್ಮ ಮನೆಗೆ ಹೋದಾಗ ನಾವು ಇದನ್ನು ಮಾಡಿಕೊಳ್ಬೇಕಾಗುತ್ತದೆ. ಯಾರಾದರೂ ಬಂದು ಹೋದಾಗ ನಿಮ್ಮ ಮನೆ ನೋಡಿ, ಅಯ್ಯೋ ನೀವು ಹೀಗಿದ್ದಾರಾ, ಹಂಗಿದ್ದೀರಾ, ದೇವರು ನಿಮಗೆ ಹಂಗಿಟ್ಟಿದ್ದಾನೆ ಹಿಂಗಿಟ್ಟಿದ್ದಾನೆ ಅಂತ ಹೇಳಿದಾಗಲೂ ಕೂಡ ನಾವು ಇದನ್ನು ಎಚ್ಚೆತ್ತುಕೊಂಡು ಮಾಡಬೇಕು. ಸ್ನೇಹಿತರೆ, ಈ ಕೆಲವೊಂದಷ್ಟು ಹೊಟ್ಟೆ ಕಿಚ್ಚಿನ ಮಾತುಗಳು ನಮ್ಮನ್ನು ದಿನದಿನಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿಸ್ತಾ ಬಂದು ಬಿಡುತ್ತೆ. ಹಾಗಾಗಿ ಈ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತ ಎಲ್ಲವೂ ಕೂಡ ಸರಿಯಾಗುತ್ತದೆ. ಅದೃಷ್ಟ ಕೂಡಿ ಬರುತ್ತದೆ, ಕಷ್ಟಗಳೆಲ್ಲ ದೂರವಾಗುತ್ತೆ. ಮನೆಯಲ್ಲಿರುವ ನೆಗೆಟಿವಿಟಿ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ಮನೆಯಿಂದ ಹೊರಗೆ ಹೋಗುತ್ತದೆ. ಸ್ನೇಹಿತರೆ, ಇದನ್ನು ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಒಂದು ಧೂಪ ಹಾಕೋದಕ್ಕೆ ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಬಹುದು, ಅಥವಾ ಧೂಪ ಹಾಕೋದಕ್ಕೆ ಅಂತ ಇಟ್ಕೊಂಡಿರೋ ಯಾವುದೇ ಒಂದು ಪ್ಲೇಟ್, ಸ್ಟೀಲ್ ಆಗಿರಬಹುದು, ಹಿತ್ತಾಳೆ ಆಗಿರಬಹುದು, ಯಾವುದಾದ್ರೂ ಒಂದು ಪ್ಲೇಟ್ನ ನೀವು ಇಟ್ಟಿರ್ತೀರಲ್ವಾ, ಅದನ್ನು ತೆಗೆದುಕೊಳ್ಳಿ. ಇಟ್ಟಿಲ್ಲ ಅಂದರೆ ಒಂದು ತಗೊಂಡು ಬಂದು ಇಟ್ಕೊಳ್ಳಿ. ಮನೆಗೆ ಧೂಪ ಹಾಕೋದು ಬಹಳ ಮುಖ್ಯವಾಗುತ್ತದೆ. ದೈವಶಕ್ತಿ ಮನೆಗೆ ಬರಬೇಕು ಅಂದರೆ ದುಷ್ಟಶಕ್ತಿಯನ್ನು ನಾವು ಹೊರಹಾಕಬೇಕು. ಧೂಪ ಹಾಕುವಂತಹ ಪಾತ್ರೆಯಲ್ಲಿ ನಾವು ಒಣಗಿಸಿದಂತಹ ಈ ಬೇವಿನ ಸೊಪ್ಪು ದೈವವೃಕ್ಷ, ಅದು ದೈವಶಕ್ತಿ ಇರುವಂಥದ್ದು. ಬೇವಿನ ಸೊಪ್ಪನ್ನು ಒಂದು ಹಿಡಿಯುವಷ್ಟು ನೀವು ತೆಗೆದುಕೊಂಡು ಅದರಲ್ಲಿ ನೀವು ಹಾಕಿಕೊಳ್ಬೇಕು. ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಆನಂತರವಾಗಿ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ, ಇದನ್ನು ನೀವು ಒಂದು 3-4 ಬಿರಿಯಾನಿ ಎಲೆಯನ್ನು ಹಾಕ್ಕೊಳ್ಳಿ. ಬೇವಿನ ಸೊಪ್ಪು, ಬಿರಿಯಾನಿ ಎಲೆಯನ್ನು ಕೂಡ ಹಾಕ್ಕೊಳ್ಳಿ. ಬಿರಿಯಾನಿ ಎಲೆಗೆ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು ಹೊರಹಾಕುವಂತಹ ಶಕ್ತಿ ಕೂಡ ಇದೆ. ದೈವಶಕ್ತಿಯನ್ನು ಕರೆತರುವಂತಹ ಶಕ್ತಿ ಬಿರಿಯಾನಿ ಎಲೆಗಿದೆ. ಲಕ್ಷ್ಮಿ ಅನುಗ್ರಹವಾಗುತ್ತದೆ. ಇದಕ್ಕೆ ಒಂದು 3-4 ಕರ್ಪೂರವನ್ನು ಹಾಕಿಕೊಳ್ಳಿ. ಕರ್ಪೂರವನ್ನು ಅಷ್ಟೇ ದೈವಶಕ್ತಿ ಇರುವಂಥದ್ದು, ದೇವರನ್ನು ಆಕರ್ಷಣೆ ಮಾಡುವಂಥದ್ದು, ದುಷ್ಟಶಕ್ತಿಗಳನ್ನು ಹೊರಹಾಕುವಂತಹ ಶಕ್ತಿ ಕರ್ಪೂರಕ್ಕಿದೆ. ಆನಂತರವಾಗಿ ಸ್ನೇಹಿತರೆ, ಒಂದು 6-7 ಲವಂಗವನ್ನು ಹಾಕಿಕೊಳ್ಳಿ. ಲವಂಗಕ್ಕೂ ಅಷ್ಟೇ, ಈ ಲವಂಗದ ವಾಸನೆ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಸುಲಭವಾಗಿ ಹೊರಹಟ್ಟುತ್ತೆ, ದೈವಶಕ್ತಿಯನ್ನು ತಂದುಕೊಳ್ಳುತ್ತೆ. ಹಾಗಾಗಿ ಲವಂಗವನ್ನು ಹಾಕ್ಕೊಳ್ಳಿ. ಇಷ್ಟು ಪದಾರ್ಥದ ಜೊತೆಗೆ ನೀವು ಸಾಸಿವೆ ಎಣ್ಣೆಯನ್ನು ಬಳಸಬೇಕಾಗುತ್ತೆ. ಸಾಸಿವೆ ಎಣ್ಣೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತದೆ, ಅಥವಾ ನಿಮಗೆ ಮಾಮೂಲಿ ಆಗಿರುವಂತಹ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ಸಾಸಿವೆ ಎಣ್ಣೆ ಸ್ವಲ್ಪವನ್ನು ತೆಗೆದುಕೊಂಡು ಬಂದು ಹಾಕ್ಕೊಳ್ಳಿ. ಸಾಸಿವೆ ಎಣ್ಣೆಯನ್ನು ಹಾಕಿ ಇದನ್ನು ಬೆಂಕಿಯಲ್ಲಿ ಅಗ್ನಿ ಸ್ಪರ್ಶ ಮಾಡಿ ಬೆಂಕಿ ಹಚ್ಚಿ ಮನೆಯಲ್ಲೆಲ್ಲ ಅದನ್ನು ಸಂಚಾರ ಮಾಡಿ. ಆ ನಂತರವಾಗಿ ಇದನ್ನು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿಡಿ. ಇದು ಪೂರ್ತಿಯಾಗಿ ಉರಿದು ಅದರ ಒಂದು ಬೂದಿಯಾಗುತ್ತಲ್ವ, ಮರುದಿನ ಬೆಳಗ್ಗೆ ಇದನ್ನು ಯಾವುದಾದರೂ ಡ್ರೈನೇಜ್ಗೋ, ಯಾರು ತುಳಿದೇ ಇರುವಂತಹ ಜಾಗದಲ್ಲೋ ಬಿಸಾಕ್ಬಿಡಿ. ಸ್ನೇಹಿತರೆ, ಇಷ್ಟೇ ನೀವು ಮಾಡ್ಕೊಳ್ಬೇಕಾಗಿರೋದು. ಪ್ರತಿ ವಾರ ಮಾಡಿಕೊಳ್ಳಬಹುದು. ತುಂಬ ಇದೆ. ವಿಪರೀತ ನಿಮಗೆ ನೆಗೆಟಿವಿಟಿ ಇದೆ ಅಂದರೆ ಕಂಟಿನ್ಯೂ ಆಗಿ ಒಂದು 5 ದಿನ 9 ದಿನ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಿ. ಖಂಡಿತ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ನಿರ್ಮೂಲನೆಯಾಗುತ್ತದೆ. ಮನೆಗೆ ಲಕ್ಷ್ಮಿಯ ಆಗಮನವಾಗುತ್ತದೆ. ದೈವಶಕ್ತಿಗಳು ನಿಮ್ಮ ಮನೆಯಲ್ಲಿ ಸಂಚಾರವಾಗುತ್ತದೆ. ದೈವಶಕ್ತಿ ನಿಮ್ಮ ಮನೆಗೆ ಬಂತು ಅಂದರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ, ಕಷ್ಟಗಳೆಲ್ಲವೂ ದೂರ ಆಗುತ್ತೆ, ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆಯಾಗಿ ಮನೆಯಲ್ಲಿ ಹಣ, ಅದೃಷ್ಟ ಕೂಡಿ ಬರುತ್ತೆ. ಸ್ನೇಹಿತರೆ, ತಪ್ಪದೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ. ನೀವು ಆಶ್ಚರ್ಯಪಡುವಷ್ಟರ ರೀತಿಗೆ ನಿಮ್ಮ ಬದುಕು ಬದಲಾಗುತ್ತದೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಲಕ್ಷ್ಮೀ ಪೂಜೆಯಿಂದ ಆಯಸ್ಸು ಹೆಚ್ಚಾಗುತ್ತದೆ, ಉತ್ತಮ ಆರೋಗ್ಯ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ. ಲಕ್ಷ್ಮಿಯನ್ನು ಪೂಜಿಸುವುದು ಹೇಗೆ? ದೈವಿ ವೈಭವ. ಲಕ್ಷ್ಮಿಯನ್ನು ಪೂಜಿಸಲು ಈ ದಿನವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ.
ಮತ್ತು ಉಪವಾಸ ಮಾಡಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಉಪವಾಸ ವ್ರತವನ್ನ ಮಾಡುವ ಮೂಲಕ ಹಣದ ಕೊರತೆಯನ್ನು ಎದುರಿಸಬೇಕಾಗಿಲ್ಲ. ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಇದಲ್ಲದೆ ಶುಕ್ರವಾರ ಲಕ್ಷ್ಮೀ ಪೂಜೆಯೊಂದಿಗೆ ಮಂತ್ರಗಳನ್ನು ಪಠಿಸುವುದರಿಂದ ಆಕೆ ಬಹುಬೇಗ ಸಂತೋಷಗೊಳ್ಳುತ್ತಾಳೆ. ಲಕ್ಷ್ಮೀ ಪೂಜೆಯಿಂದ ಆಯಸ್ಸು ಹೆಚ್ಚಾಗುತ್ತದೆ, ಉತ್ತಮ ಆರೋಗ್ಯ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ. ಲಕ್ಷ್ಮಿಯನ್ನ ಪೂಜಿಸುವುದು ಹೇಗೆ? ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಪೂರ್ವ ಕಾಲದಲ್ಲಿ ಮಧುರಾಪುರ ಎಂಬ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸ ಮಾಡುತ್ತಿದ್ದ. ಅವನ ಮನೆಯಲ್ಲಿ ಅವನ ಜೊತೆ ಸೇರಿ ಹೆಂಡತಿ ಹಾಗೂ 3 ಮಕ್ಕಳಿದ್ದರು. ಆ ಬ್ರಾಹ್ಮಣ ತುಂಬ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ದ. ಆದರೆ ಹಣೆಬರಹ ಸರಿಯಿಲ್ಲದೆ ಅವನಿಗೆ ಯಾವುದೇ ಸರಿಯಾದ ಕೆಲಸ ಸಿಗಲಿಲ್ಲ. ಇದರಿಂದ ಅವನು ಮನೆ ನಡೆಸಿ ತುಂಬಾನೇ ಕಷ್ಟಪಡುತ್ತಿದ್ದ. ಅವನಿಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಇದ್ದುದರಿಂದ ಪ್ರತಿದಿನ ಊಟ ಸಿಗುವುದು ಕೂಡ ಕಷ್ಟ ಆಗ್ತಿತ್ತು. ಎಷ್ಟೇ ಕಷ್ಟಪಟ್ಟರೂ ಸಿಕ್ಕಿರೋ ಎಲ್ಲ ಕೆಲಸ ಮಾಡ್ತಾ ಇದ್ರು, ನಮ್ಮ ಜೀವನದಲ್ಲಿ ಕಷ್ಟ ಮಾತ್ರ ಹೋಗ್ತಾ ಇಲ್ವಲ್ಲ ಅಂತ ಅವನ ಹೆಂಡತಿ ಪ್ರತಿದಿನ ಕೊರಗ್ತಾ ಇತ್ತು. ಆ ಬ್ರಾಹ್ಮಣ ಅವನ ಮನೆ ನಡೆಸೋಕೆ ಹಾದಿ ಬೀದಿಯಲ್ಲಿ ಯಾರಾದ್ರೂ ಚಿಲ್ಲರೆ ಕಾಸು ಹಾಕಿದ್ರೆ ಅದನ್ನ ಆಯ್ಕೊಂಡು ಮನೆಗೆ ಬರುವುದು. ಇನ್ನು ಅಪರೂಪವಾಗಿ ಯಾವುದಾದರೂ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಪೂಜೆ ಯಜ್ಞ ಹೋಮ ಮಾಡಿ ಸಂಪಾದನೆ ಮಾಡುತ್ತಿದ್ದ. ಆದರೆ ಪ್ರತಿದಿನ ಯಾವ ಮನೆಯಲ್ಲೂ ಯಜ್ಞ ಹೋಮ ಪೂಜೆ ಮಾಡಲ್ಲ. ಇನ್ನು ಹಾದಿ ಬೀದಿಯಲ್ಲಿ ವೇದಗಳನ್ನ ಓದಿದ್ರೆ ಜನ ದುಡ್ಡು ಹಾಕಬಹುದು, ಹಾಕದೇ ಕೂಡ ಇರಬಹುದು. ಕನ್ಫರ್ಮ್ ಆಗಿ ಅವನಿಗೆ ದುಡ್ಡು ಸಿಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವನು, ಅವನ ಹೆಂಡತಿ, ಮಕ್ಕಳು 1 ಹೊತ್ತು ತಿಂದ್ರೆ 2 ಹೊತ್ತು ಉಪವಾಸ ಇರಬೇಕಾಗಿತ್ತು. ಒಂದೊಂದು ಸಲ 1-2 ಕೂಡ ತಿನ್ನೋಕೆ ಏನೂ ಇರ್ತಾ ಇರಲಿಲ್ಲ. ಸರಿಯಾಗಿ ಊಟ ಇಲ್ಲದೆ ಹೆಂಡತಿ ಆರೋಗ್ಯ ಕೂಡ ಹಾಳಾಯಿತು. ತಿನ್ನೋಕೆ ಗತಿ ಇಲ್ಲ ಅಂದಮೇಲೆ ಚಿಕಿತ್ಸೆ ಎಲ್ಲಿಂದ ತಾನೇ ಕೊಡಿಸೋಕೆ ಆಗುತ್ತೆ ಹೇಳಿ? ಆ ಹೆಣ್ಣು ಪ್ರತಿದಿನ ನೋವಿಂದ ಒದ್ದಾಡುತ್ತಾನೆ ಇದ್ಲು. ಒಂದು ದಿನ ಆ ಬ್ರಾಹ್ಮಣ ತುಂಬಾನೇ ಮನನೊಂದು ಶಿವಾಲಯಕ್ಕೆ ಹೋಗಿ ಅಲ್ಲಿ ಶಿವನ ಮುಂದೆ ಕೂತ್ಕೊಂಡು ಎಲ್ಲ ಕಷ್ಟ ಹೇಳ್ಕೊಂಡು, ಶಿವಪ್ಪ, ನಿನ್ನ ಆಜ್ಞೆ ಇಲ್ಲದೆ ಒಂದು ಕಡ್ಡಿ ಕೂಡ ಅಲುಗಾಡಲ್ಲ ಅಂತ ಹೇಳ್ತಾರೆ. ಏನು ಕರ್ಮ ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀಯಾ? ಹೋಗ್ಲಿ, ಈ ದರಿದ್ರ ನನ್ನಿಂದಾನೇ ಕೊನೆಯಾಗಲಿ ಅನ್ಕೊಂಡ್ರೆ ನನಗೆ ಮದುವೆ ಬೇರೆ ಮಾಡಿದ್ದೀಯಾ, 3 ಮಕ್ಕಳನ್ನ ಕೂಡ ಕೊಟ್ಟಿದ್ದೀಯಾ. ದುಡ್ಡಿಲ್ಲದೆ ಮನೆಗೆ ಹೋದ ಪ್ರತಿ ಸಲ ಹೆಂಡತಿ ಮಕ್ಕಳ ಮುಖಾನ ನೋಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನ, ನನ್ನ ಹೆಂಡತಿ ಮಕ್ಕಳನ್ನ ಎಲ್ಲರನ್ನೂ ಕೂಡ ನಿಮ್ಮ ಹತ್ರ ಕರ್ಕೊಂಡು ಬಿಡು. ನಾನೊಬ್ಬನೇ ಸತ್ತೋದ್ರೆ ನನ್ನ ಹೆಂಡತಿ ಮಕ್ಕಳ ಪರಿಸ್ಥಿತಿ ತುಂಬಾ ಹೀನಾಯವಾಗುತ್ತದೆ ಅಂತ ಕಣ್ಣೀರು ಹಾಕಿದ. ನಾವು ಭಕ್ತಿಯಿಂದ ಬೇಡಿಕೊಂಡ್ರೆ ಭಕ್ತಿ ಕೂಡ ಕರಗುತ್ತೆ ಅಂತ ಹೇಳ್ತಾರಲ್ಲ, ಇನ್ನು ದೇವರು ಕರಗದೆ ಇದ್ದಾನ? ಅದೇ ರೀತಿ ರಾತ್ರಿ ಆ ಒಂದು ಒಳ್ಳೆಯ ಕನಸು ಬಿತ್ತು. ಶ್ರೀ ಮಹಾಲಕ್ಷ್ಮಿ ಅವನ ಕನಸಲ್ಲಿ ಕಾಣಿಸಿಕೊಂಡು ಈ ರೀತಿ ಹೇಳಿದರು, ನಿನ್ನ ಕಣ್ಣೀರಿಗೆ ಕರಗದ ಪರಮೇಶ್ವರ ನನ್ನನ್ನ ಇಲ್ಲಿ ಕಳಿಸಿದ್ದಾರೆ. ನೀನು ನಿನ್ನ ಕಷ್ಟಗಳನ್ನ ಹೋಗಲಾಡಿಸಿಕೊಳ್ಳುವುದಕ್ಕೆ ಗುರುವಾರ ವ್ರತ ಮಾಡು. ಭಕ್ತಿಯಿಂದ ನನ್ನನ್ನ ಪೂಜೆ ಮಾಡುವಂತ ವ್ರತದ ನಿಯಮಗಳು, ವ್ರತ ಮಾಡುವಂತಹ ವಿಧಾನ ಎಲ್ಲ ಕೂಡ ಹೇಳಿಕೊಟ್ಟು ನಿನ್ನ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಸಂಪತ್ತು ಸಿಗುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ಮಹಾಲಕ್ಷ್ಮಿ ಮಾಯನಾದರು. ಇನ್ನು ಬ್ರಾಹ್ಮಣ ನಿದ್ದೆಯಿಂದ ಎದ್ದು ಅವನ ಹೆಂಡತಿಗೆ ಕನಸಿನ ಬಗ್ಗೆ ಹೇಳಿದ. ಅವನ ಹೆಂಡತಿ ಕೂಡ ತುಂಬಾನೇ ಸಂತೋಷಪಟ್ಟಳು. ಇನ್ನು ಗುರುವಾರ ಬಂದ ತಕ್ಷಣ ಆ ಬ್ರಾಹ್ಮಣ ದಂಪತಿಗಳು ಬೆಳಗಿನ ಜಾವನೆ ಎದ್ದು ಸ್ನಾನ ಮಾಡಿಕೊಂಡು ಒಗೆದಿರುವಂತಹ ಶುಚಿಯಾದ ಬಟ್ಟೆಗಳನ್ನು ಹಾಕೊಂಡು ಮನೆ ಬಾಗಿಲಿಗೆ ಮಾವಿನೆಲೆ ತೋರಣ ಕಟ್ಟಿ ಹೊಸಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು, ಪುಟ್ಟ ರಂಗೋಲಿ ಬಿಡಿಸಿ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಮನೆಯೆಲ್ಲ ಕೂಡ ಚೆನ್ನಾಗಿ ಗುಡಿಸಿ ಒರೆಸಿ ಗೋಮೂತ್ರನ ಮನೆಯೆಲ್ಲ ಚಿಮುಕಿಸಿಕೊಂಡು ಆಮೇಲೆ ಒಂದು ಪುಟ್ಟ ಮಣೆ ಹಾಕಿ ಅದರ ಮೇಲೆ ಒಂದು ಶುಚಿಯಾದ ಬಟ್ಟೆ ಹಾಕಿ ಮೇಲೆ ಸ್ವಲ್ಪ ಅಕ್ಕಿ ಹರಡಿ ಅದರ ಮೇಲೆ ಅರಿಶಿನದಲ್ಲಿ ಮಹಾಲಕ್ಷ್ಮಿ ಬೊಂಬೆಯನ್ನ ತಯಾರಿಸಿ ಕೂರಿಸಿ ಆಕೆಯನ್ನ ಕೆಂಪು ಗುಲಾಬಿ ಹೂ, ದಾಸವಾಳ ಹೂ ಮತ್ತು ತುಳಸಿ ಎಲೆಗಳಿಂದ ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ಸಿಹಿ ಪದಾರ್ಥ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಒಂದು ಚಿಕ್ಕ ಬೆಲ್ಲದ ತುಂಡನ್ನ ತಂದು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಬಳಿಕ ಗಂಡ ಹೆಂಡತಿ ಇಬ್ಬರು ಉಪವಾಸವಿದ್ದು ಲಕ್ಷ್ಮೀ ದೇವಿಯ ಕೀರ್ತನೆಗಳನ್ನ, ಮಂತ್ರಗಳನ್ನ, ಅಷ್ಟೋತ್ತರಗಳು ಮುಂತಾದವುಗಳನ್ನ ಭಕ್ತಿಯಿಂದ ಓದಿದ್ರು. ಈ ರೀತಿ ಒಂದು ಗುರುವಾರ ಮಾಡಿದ ತಕ್ಷಣ ಅವನ ಹೆಂಡತಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿತು. ಹಾಗಾಗಿ ಆ ಬ್ರಾಹ್ಮಣ ದಂಪತಿಗಳು 2ನೇ ಗುರುವಾರ ಕೂಡ ಇದೇ ರೀತಿ ವ್ರತ ಮಾಡಿದರು. ಆ ವ್ರತ ಫಲದಿಂದ ಅವನ ಹಿರಿಯ ಮಗನಿಗೆ ಮಹಾರಾಜನ ಆಸ್ಥಾನದಲ್ಲಿ ಪಂಡಿತನ ಕೆಲಸ ಸಿಕ್ತು.
ಇದರಿಂದ ಅವರ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಿತು. ಹಾಗಾಗಿ 3ನೇ ಗುರುವಾರ ಲಕ್ಷ್ಮೀ ದೇವಿಗೆ ದೇವಿಗೆ ನೈವೇದ್ಯವಾಗಿ ಸಿಹಿ ಪೊಂಗಲ್ ತಯಾರಿಸಿ 3 ಜನ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು. ಬ್ರಾಹ್ಮಣ ದಂಪತಿಗಳು ಆ ವ್ರತ ಮಾಡಿದ ಮೇಲೆ ಒಬ್ಬ ಶ್ರೀಮಂತ ವ್ಯಾಪಾರಿ ಅವನ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡೋಕೆ ಈ ಬ್ರಾಹ್ಮಣನನ್ನ ನೇಮಿಸಿ ಅವನ ಒಂದು ಮನೆಯನ್ನ ಬ್ರಾಹ್ಮಣ ಕುಟುಂಬ ಸಮೇತವಾಗಿ ವಾಸ ಮಾಡೋಕೆ ಬಿಟ್ಟುಕೊಟ್ಟ. ಇದರಿಂದ ಸಂಬಳ ಬರೋಕೆ ಶುರುವಾಯಿತು. ಆ ಶ್ರೀಮಂತನ ಮನೆಯಲ್ಲಿ 3 ಹೊತ್ತು ಊಟ ಕೂಡ ಸಿಗ್ತಾ ಇತ್ತು. ಹಾಗೆ ಪ್ರತಿ ಹಬ್ಬಕ್ಕೆ ಶ್ರೀಮಂತ ಬ್ರಾಹ್ಮಣ ಕುಟುಂಬಕ್ಕೆ ಬಟ್ಟೆ ಕೂಡ ಕೊಡ್ತಾ ಇದ್ದ. ಇನ್ನು ಕಷ್ಟ ಅನ್ನೋದು 50% ಹೊರಟು ಹೋಯಿತು. ಆ ಬ್ರಾಹ್ಮಣ ದಂಪತಿಗಳು 4ನೇ ಗುರುವಾರ ಪೂಜೆಗೋಸ್ಕರ ಲಕ್ಷ್ಮೀ ದೇವಿಯ ಬೆಳ್ಳಿ ವಿಗ್ರಹವನ್ನ ಮನೆಗೆ ತಂದರು. ಪೊಂಗಲ್, ಪಾಯಸ ಹಾಗೂ ಪುಳಿಯೋಗರೆಯನ್ನ ನೈವೇದ್ಯವಾಗಿ ಸಮರ್ಪಿಸಿ 5 ಜನ ಬ್ರಾಹ್ಮಣರಿಗೆ ಊಟ ಹಾಕಿದರು. ಅದರ ನಂತರ ಆ ಬ್ರಾಹ್ಮಣ ಸ್ವಂತ ಮನೆ ಕಟ್ಟಿಕೊಂಡ. 5ನೇ ಗುರುವಾರ ಪೂಜೆ ಮಾಡಿ 5 ರೀತಿಯಾದ ನೈವೇದ್ಯ ತಯಾರಿಸಿ 10 ಜನ ಬ್ರಾಹ್ಮಣರಿಗೆ ಊಟ ಹಾಕಿದ್ರು. ಇದರ ನಂತರ ಬ್ರಾಹ್ಮಣನ ಹೆಂಡತಿ ಮೈತುಂಬ ಒಡವೆಗಳು ಬಂತು. ಹೀಗೆ ಬ್ರಾಹ್ಮಣ ಪ್ರತಿ ಗುರುವಾರ ನಿಲ್ಲಿಸದೆ ವ್ರತ ಮಾಡುತ್ತಿದ್ದ. ಅವನು ವ್ರತ ಮಾಡಿದ ನಂತರ ಅವನ ಜೀವನದಲ್ಲಿ ಒಂದೊಂದು ಬದಲಾವಣೆ ನಡೀತಾ ಇತ್ತು. ಕೆಲವೇ ದಿನಗಳಲ್ಲಿ ಆ ಬ್ರಾಹ್ಮಣ ಅವನ ಗ್ರಾಮದಲ್ಲಿ ದೊಡ್ಡ ಶ್ರೀಮಂತರ ಪಟ್ಟಿಗೆ ಸೇರಿಕೊಂಡ. ಈ ವ್ರತದಿಂದಲೇ ನನ್ನ ಜೀವನ ಬದಲಾಯಿತು ಅಂತ ಎಲ್ಲರ ಹತ್ರ ಬ್ರಾಹ್ಮಣ ಗರ್ವದಿಂದ ಹೇಳಿಕೊಳ್ತಾ ಇದ್ದ. ಆ ಬ್ರಾಹ್ಮಣ ಅಷ್ಟೊಂದು ದೊಡ್ಡ ಶ್ರೀಮಂತ ಆದ್ಮೇಲೂ ಕೂಡ ಅವನು ಹಣವನ್ನ ದುಂದು ವೆಚ್ಚ ಮಾಡದೆ ತುಂಬಾ ಜಾಗ್ರತೆಯಿಂದ ಖರ್ಚು ಮಾಡುತ್ತಿದ್ದ. ಕೇವಲ ಧರ್ಮ ಕಾರ್ಯಕ್ಕಾಗಿ ಮಾತ್ರವೇ ಹಣ ಖರ್ಚು ಮಾಡುತ್ತಿದ್ದ. ಆ ಗ್ರಾಮದಲ್ಲಿರೋ ಬಡವರಿಗೆ ಪ್ರತಿದಿನ ಊಟ ಹಾಕ್ತಿದ್ದ. ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡ್ತಿದ್ದ. ಅವನಂತೆ ಎಲ್ಲರೂ ಗುರುವಾರ ಮಹಾಲಕ್ಷ್ಮಿಯ ಪೂಜಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಲಕ್ಷ್ಮೀದೇವಿ ದೇವಸ್ಥಾನ ಕೂಡ ಕಟ್ಟಿಸಿದ. ಈ ರೀತಿ ಆ ಬ್ರಾಹ್ಮಣ ಕೇವಲ ಶ್ರೀಮಂತ ಅಂತ ಮಾತ್ರ ಅಲ್ಲದೆ ಧರ್ಮಾತ್ಮ, ದಯಾಮಯಿ, ಪುಣ್ಯಾತ್ಮ ಅನ್ನೋ ಹೆಸರುಗಳನ್ನ ಕೂಡ ಸಂಪಾದನೆ ಮಾಡಿಕೊಂಡ. ಅವನ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಅವರಿವರ ಬಾಯಿಂದ ಹೋಗಿ ಮಹಾರಾಜನ ಕಿವಿಗೂ ಕೂಡ ಬಿತ್ತು. ಮಹಾರಾಜ ಆ ವ್ರತದ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ತಿಳಿದುಕೊಳ್ಬೇಕು ಅನ್ನೋ ಕೋರಿಕೆಯಿಂದ ಆ ಬ್ರಾಹ್ಮಣನನ್ನ ಅವನ ಆಸ್ಥಾನಕ್ಕೆ ಕರೆಸಿದ. ಇನ್ನು ಬ್ರಾಹ್ಮಣ ಮಹಾರಾಜರಿಗೆ ಗುರುವಾರ ವ್ರತ ಮಾಡುವ ಪೂರ್ತಿ ವಿಧಾನವನ್ನ ಹೇಳಿಕೊಟ್ಟ. ಕೂಡಲೇ ಮಹಾರಾಜ ಅವನ ರಾಜ್ಯದ ಪ್ರಜೆಗಳಿಗೆ ಪ್ರತಿ ಗುರುವಾರ ಈ ವ್ರತವನ್ನ ಮಾಡುವಂತೆ ಆದೇಶಿಸಿದ. ಅಂದಿನಿಂದ ಪ್ರತಿ ಗುರುವಾರ ಆ ರಾಜ್ಯದ ಎಲ್ಲ ಪ್ರಜೆಗಳು ಕೂಡ ಈ ವ್ರತ ಮಾಡೋಕೆ ಶುರು ಮಾಡಿದ್ರು. ಅದರ ಫಲದಿಂದ ಆ ರಾಜ್ಯದಲ್ಲಿ ವ್ಯವಸಾಯ ಅಭಿವೃದ್ಧಿಯಾಯಿತು. ವ್ಯಾಪಾರಗಳು ಲಾಭವನ್ನ ತಂದುಕೊಡ್ತು. ಪ್ರಜೆಗಳು ಶಾಂತಿ ಮತ್ತು ಐಶ್ವರ್ಯದಿಂದ ಬದುಕಿದರು. ಈ ವ್ರತದ ಮಹಿಮೆ ಏನೆಂದ್ರೆ ಇದನ್ನ ಬಿಡದಂತೆ ಭಕ್ತಿಯಿಂದ, ನಂಬಿಕೆಯಿಂದ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ, ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತದೆ, ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಲಾಭ ಸಿಗುತ್ತದೆ, ಮಹಾಲಕ್ಷ್ಮಿ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ಕತೆ ಕೇಳಿದ ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ನಂಬಿಕೆ ಇಟ್ಟು ಗುರುವಾರಗಳಂದು ಮಹಾಲಕ್ಷ್ಮಿಯನ್ನ ಈ ಕಥೆಯಲ್ಲಿ ಹೇಳಿರುವ ಪ್ರಕಾರ ಪೂಜೆ ಮಾಡಿ. 1-2 ಗುರುವಾರಗಳಲ್ಲಿ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ.